ಮೂವಿ ಮಾತ್ರ ಕಾಮಿಡಿ ಆಗಿದೆ ಮತ್ತು 18+ ಇದೆ. ನಾನು 18+ ಅಷ್ಟು ಬಗ್ಗೆ ಹೇಳಿಲ್ಲ. ಮೂವಿ ಬೇಕಾದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಿಮಗೆ DM ಅಲ್ಲೇ ಸೆಂಡ್ ಮಾಡ್ತೀನಿ. ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಚಿಕ್ಕದಾದ ಮಗುವನ್ನು ತೋರಿಸ್ತಾರೆ. ಆ ಮಗು ತೋರಿಸಿದ್ಮೇಲೆ ಸ್ಟೇಡಿಯಂ ಅನ್ನು ತೋರಿಸಿ ಅಲ್ಲಿ ರನ್ನಿಂಗ್ ಅನ್ನು ಬಿಡ್ತಾ ಇರ್ತಾರೆ. ಅಲ್ಲಿ ಹೀರೋ ಮುಂದೆ ಹೋಗ್ಬೇಕಂತ ಎಲ್ಲರನ್ನು ಗನ್ ತಗೊಂಡು ಶೂಟ್ ಮಾಡ್ತಾ ಇರ್ತಾನೆ. ಇಲ್ಲಿ ಹೀರೋ ಹೆಸರು ಬಂದು ಅಡ್ಮಿರಲ್, ಅವನು ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ. ಆಮೇಲೆ ಮೂವಿ ಹೆಸರು ತೋರಿಸಿ ಆಮೇಲೆ ಆರ್ಮಿ ಅವ್ರನ್ನ ತೋರಿಸ್ತಾರೆ. ಅವರು ಏನೋ ಒಂದು ರಾಕೆಟ್ ಲಾಂಚ್ ನ ತಯಾರಿ ಮಾಡ್ತಾ ಇರ್ತಾರೆ. ರಾಕೆಟ್ ನ ನೋಡಿ ಸೀದಾ ಅವನ ಪ್ಯಾಲೇಸ್ಗೆ ಹೋಗ್ಬೇಕಂತ ಅವನ ಪ್ಯಾಲೇಸ್ಗೆ ಬರ್ತಾ ಇರ್ತಾನೆ. ಅವನ ಪ್ಯಾಲೇಸ್ ಅಲ್ಲೇ ಕೊಂದ್ ಬಿಡ್ತಾರೆ. ವಿರುದ್ಧವಾಗಿರೋರು ಗನ್ ತಗೊಂಡ್ ಅಲ್ಲೇ ಕೊಂದ್ ಬಿಡ್ತಾರೆ, ಅಲ್ಲೇ ಸಾಯ್ತಾನೆ. ಅದರಲ್ಲಿ ಟ್ವಿಸ್ಟ್ ಏನಂದ್ರೆ ಅವನು ಡಬಲ್ ಪಾತ್ರ ಹಾಕಿರ್ತಾನೆ, ಆದ್ರೆ ಅವನು ಎಲ್ಲಿ ಹೊರಗೆ ಹೋಗೋದಿಲ್ಲ. ಅವನು ಡಬಲ್ ಪಾತ್ರ ಅಷ್ಟೇ ಕಳಿಸಿರ್ತಾನೆ ಹೊರಗಡೆ, ಅವನೇ ಸತ್ತಿರ್ತಾನೆ ಡಬಲ್ ಪಾತ್ರ. ಅದೇ ತರದ ಇನ್ನೊಬ್ಬನ ಹುಡುಕ್ತಾರೆ ಆರ್ಮಿ ಅವರು. ಹುಡ್ಕೊಂಡು ಅವ್ನ್ ಕರ್ಕೊಂಡ್ಬಂದು ಅವನಂತಲೇ ನಿಲ್ಲಿಸ್ತಾರೆ. ಸೇಮ್ ಅವನಂಗೆ ಇರ್ತಾನೆ. ಅದಕ್ಕೆ ಗಡ್ಡ ಗಿಡ್ಡ ಎಲ್ಲ ಬಿಟ್ಟು ಕಟಿಂಗ್ ಗಿಟಿಂಗ್ ಎಲ್ಲ ಮಾಡಿ ಅವನಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಅಡ್ಮಿರಲ್ ಹುಡುಗಿರ್ ಜೊತೆ ಎಂಜಾಯ್ ಮಾಡ್ತಾ ಇರ್ತಾನೆ. ಫುಲ್ 18+ ಇದೆ ಮೂವಿ ಮಾತ್ರ ನೋಡಿ. ಅಡ್ಮಿರಲ್ ಯಾರ್ಯಾರ ಜೊತೆ ಮಕ್ಕೊಂಡಿರ್ತಾನೋ ಅವ್ರವ್ರ ಜೊತೆ ಎಲ್ಲ ಫೋಟೋ ಹೊಡ್ಕೊಂಡಿರ್ತಾನೆ. ಅಡ್ಮಿರಲ್ ಬಾಯ್ಸ್ ಜೊತೆಗೂ ಮಕ್ಕೊಂಡಿರ್ತಾನೆ. ಎಲ್ಲಾ ಕಡೆಯವ್ರು ಅವ ಮಕ್ಕೊಂಡಿರೋ ಎಲ್ಲರೂ ಫೋಟೋ ಹೊಡೆದು ಒಂದೊಂದು ಗಾಡಿಗೆ ಹಂಚ್ತಾ ಇರ್ತಾನೆ. ಅದು ಎಷ್ಟಿದೆ ಅಂತ ನೋಡಿ ನೀವು. ಇಲ್ಲಿ ಅಡ್ಮಿರಲ್ ನ ಪ್ರೈಮ್ ಮಿನಿಸ್ಟರ್ ಇಂದ ತಳಗ್ ತೆಗಿಬೇಕಂತ ಪ್ರಜೆಗಳು ಎಲ್ಲ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಆದ್ರೆ ಅವನು ಮಾತ್ರ ತಲೆನೇ ಕೆಡ್ಸೋಣಲ್ಲ. ಅವ ಎಷ್ಟೇ ಸ್ಟ್ರೈಕ್ ಮಾಡಿದ್ರು ಅವ ಮೆರವಣಿಗೆ ಮಾಡ್ಕೊಂಡು ರೋಡ್ ಎಲ್ಲ ತಿರುಗಿ ಆಡ್ತಾ ಇರ್ತಾನೆ. ಅಡ್ಮಿರಲ್ನೇ ಕಿಡ್ನಾಪ್ ಮಾಡಿ ಅವನ್ನ ಕೊಲ್ಲಕ್ಕಂತ ಸ್ಕೆಚ್ ಹಾಕಿರ್ತಾರೆ ಆರ್ಮಿ ಸರ್ಕಾರ. ಯಾಕೆಂದ್ರೆ ಅವನು ಮಾಡೋ ಕೆಲಸ ನೋಡಿ ಅಷ್ಟ್ರ ಮೇಲೆ ಕಿಡ್ನಾಪ್ ಮಾಡಿ ಅವನ ಗಡ್ಡ ಗಿಡ್ಡ ಎಲ್ಲ ತೆಗೆದು ಬೆಂಕಿ ಹಚ್ಚೋಕ್ ಹೋಗಿ ಬೆಂಕಿ ಹಚ್ಚೋರೆ ಸತ್ತು ಹೋಗ್ಬಿಡ್ತಾನೆ. ಅವನು ಕಾಪಾಡ್ಕೊಂಡ್ಬಿಡ್ತಾನೆ. ಅವನು ಉಳಿಸ್ಕೊಂಡು ಹೊರಗಡೆ ಬರ್ತಾನೆ. ಬಟ್ಟೆ ಇರ್ಲಿದಕ್ಕೆ ಯಾವ್ದೋ ಭಿಕ್ಷುಕನ್ನ ಹೊಡೆದು ಬಟ್ಟೆ ಹಾಕಿಸ್ಕೊಂಡು ಬರ್ತಾನೆ. ಪ್ಯಾಲೇಸ್ ಒಳಗೆ ಹೋಗ್ಬೇಕಂತ ಮಾಡಿರ್ತಾನೆ. ಇಲ್ಲಿ ಆರ್ಮಿ ಅವರು ತಡೆಗಟ್ಟಿರ್ತಾರೆ. ಅಷ್ಟರಲ್ಲೇ ಅವನಿಗೆ ಗೊತ್ತಾಗುತ್ತೆ ನನ್ನಂತ ಡುಪ್ಲಿಕೇಟ್ ನ ತಯಾರಿಸಿರ್ತಾರೆ ಅಂದು. ಇವ ಡುಪ್ಲಿಕೇಟ್ ಇವನ್ನ ಮೈ ಕೊಟ್ಟು ಏನೇನೋ ಮಾತಾಡ್ತಾನೆ. ಡುಪ್ಲಿಕೇಟ್ ಮಾತು ಕೇಳಿ ಎಲ್ಲಾ ಜನರು ಮರ್ಗಾಗ್ತಾರೆ, ಖುಷಿ ಪಡ್ತಾರೆ. ಯಾಕಂದ್ರೆ ಆ ತರ ಮಾತಾಡಿರ್ತಾನೆ. ಡುಪ್ಲಿಕೇಟ್ ಆ ತರ ಮಾತಾಡಿದಕ್ಕೆ ತಮೀರ್ ಖುಷಿ ಪಟ್ಟು ಹುಡುಗಿಯರ್ನ ಕಳಿಸ್ತಾರೆ ಎಂಜಾಯ್ ಮಾಡ್ಲಿ ಅಂದ್ರೆ ಹುಡುಗಿಯರಿಗೆ ಜಾಡ್ಸಿ ಹೊದಿತಾನೆ, ಕಾಚತಿಗೆ ಇತ್ತಾರ ಅಂದು. ತಮೀರ್ ಅವ್ರನ್ನ ತೋರಿಸಿದಾದ್ಮೇಲೆ ಇವ ಡುಪ್ಲಿಕೇಟ್ ಹಾಲ್ ಕರಿತಾ ಇರ್ತಾನೆ. ಅವ್ರನ್ನ ಇಟ್ಕೊಂಡು ಇಲ್ಲಿ ರಿಯಲ್ ಆಗಿರೋ ಅಡ್ಮಿರಲ್ ಜನರಲ್ ಸುತ್ತಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಒಬ್ಬ ಡಾಕ್ಟರ್ನ ಕಾಣ್ತಾನೆ. ಅವನ ಜೊತೆಗಿರೋನ್ನ ಅವನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಡಾಕ್ಟರ್ ಒಂದು ಹೋಟೆಲ್ ಒಳಗಡೆ ಹೋಗ್ತಾನೆ. ಇವನು ಹೋಗ್ತಾನೆ ಹೋಟೆಲ್ ಒಳಗಡೆ. ಆ ಹೋಟೆಲ್ ಏನೂ ಆಗಿರಲ್ಲ. ಅದು ಇನಲ್ಲಿ ಯಾರ್ಯಾರನ್ನ ಅವನ ಕೆಲ್ಸದಿಂದ ತೆಗೆದಿರ್ತಾನೋ ಅವರೇ ಎಲ್ಲ ಒಂದು ಸಂಘ ಮಾಡ್ಕೊಂಡು ಹೋಟೆಲ್ ಕಟ್ಟಿರ್ತಾರೆ. ಯಾಕಂದ್ರೆ ಅವನ್ನ ಪ್ರೊಟೈ ಮಾಡ್ಕೊಂಡು ಇವ್ನ ಹೋಟೆಲ್ ಕೇಳಿದಾಗ ಇವನ್ ಹೆಸರು ಕೇಳ್ತಾರೆ. ಇವ ಅಲ್ಲಿ ಬೋರ್ಡ್ ಇರೋರೆಲ್ಲಾ ತರದ ಹೆಸರು ಹೇಳ್ತಾನೆ. ಯಾಕಂದ್ರೆ ಇವ ನಿಜವಾಗ್ಲೂ ಹೆಸರು ಹೇಳಿದ್ರೆ ಕೊಂದ್ ಬಿಡ್ತಾರೆ ಅಂದ. ಅಷ್ಟ್ರ ಮೇಲೆ ಏನು ಹೇಳೋದಿಲ್ಲ. ಆಮೇಲೆ ಇವನ್ ಡಾಕ್ಟರ್ ಬಂದು ನಮ್ ದೋಸ್ತ ಒಂದು ಕರ್ಕೊಂಡು ಹೋಗ್ತಾನೆ. ಡುಪ್ಲಿಕೇಟ್ ಜನರಲ್ ಅವ ಕುರಿ ಕಾಯ್ತಾ ಇದ್ದಲ್ಲ, ಸಣ್ಣ ಕುರಿ ಹಿಡ್ಕೊಂಡು ತಿರುಗಾಡ್ತಾ ಇರ್ತಾನೆ. ಅಡ್ಮಿರಲ್ ಜನರಲ್ ಇರೋನು ನಿಜವಾಗ್ಲೂ ಇಲ್ಲಿ ಯಾವ್ದೋ ಹುಡುಗಿ ಹಿಂದೆ ಸುತ್ತಾಡ್ತಾ ಇರ್ತಾನೆ. ಯಾಕಂದ್ರೆ ಅವನ ಜೊತೆಗೆ ಕೆಲಸ ಬೇಕು ಎಂದು ಕೇಳ್ತಾ ಇರ್ತಾನೆ. ಅವಳು ಅವನ ಹೋಟೆಲ್ ಅಲ್ಲೇ ಕೆಲಸ ಕೊಡಿಸ್ತಾಳೆ. ಆದ್ರೆ ಇಲ್ಲಿ ಅಡ್ಮಿರಲ್ ಜನರಲ್ ಕೆಲಸ ಮಾಡಲ್ಲ. ಬಂದವರಿಗೆಲ್ಲ ತಲೆ ಕೆಟ್ಟು ಹೊಡೆಯೋದು, ಏನಾದ್ರು ಒಂದು ಟೀಟೆ ಮಾಡ್ತಾ ಇರ್ತಾನೆ. ಇಲ್ಲಿ ಡಾಕ್ಟ್ರು ಅವನು ಸೇರಿ ಒಂದು ಏರೋಪ್ಲೇನ್ ಮೇಲೆ ಹತ್ತಾರೆ. ಇಲ್ಲಿ ಹತ್ತಿರೋ ಜನಗಳನ್ನ ಹೆದರ್ಸ್ತಾರೆ. ಆಮೇಲೆ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಿ FIR ಹಾಕಿ ಕಳಿಸ್ತಾರೆ. ಅಷ್ಟರಲ್ಲೇ ಅವನ ಫ್ರೆಂಡ್ ಬಂದು ಬಿಡಿಸ್ಕೊಂಡು ಹೋಗ್ತಾಳೆ ಅವನ್ನ. ಇಲ್ಲಿ ಡುಪ್ಲಿಕೇಟ್ ಜನರಲ್ ಮಜಾ ಮಾಡ್ತಾ ಇರ್ತಾನೆ. ಅಡ್ಮಿರಲ್ ಜನರಲ್ ಅವಳು ಕಷ್ಟ ಪಡ್ತಿರೋದು ನೋಡಿ ಅವನೇ ಎಲ್ಲಾ ತರದ ಅಂಗಡಿ ಹಾಕಿ ಎಲ್ಲ ನೀಟ್ನೆಸ್ ಹಾಕಿ ಅವಳ ಫೋಟೋ ಹಾಕಿ ಎಲ್ಲಾ ತರದ ಗ್ರಾಹಕರನ್ನು ಕರೆಸ್ತಾನೆ. ಮತ್ತೆ ಇಲ್ಲಿ ಅಡ್ಮಿರಲ್ ಜನರಲ್ ಮತ್ತು ಡಾಕ್ಟ್ರು ಒಬ್ಬ ಸತ್ತಿರ್ತಾನೆ. ಅವನ್ನ ಗೋಣ್ ಕೊಯ್ದು ಅದನ್ನ ಗೋಣ ತಗೊಂಡ್ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಜನ ನೋಡಿ ಎಲ್ಲ ಬೆನ್ನ ಹತ್ತಾ ಇರ್ತಾರೆ ಅವ್ರನ್ನ. ಇದೇ ಗೋಣನ್ನ ತಗೊಂಡ್ ಬಂದಿರ್ತಾರೆ ಅವರು. ಅವ್ರ ಅಂಗಡಿಲಿ ಶಾಪಿಂಗ್ ಮಾಡೋಣ ಅಂತ ಬಂದಿರ್ತಾಳೆ ಪ್ರೆಗ್ನೆಂಟ್ ಆಗಿರೋಳು. ಅಷ್ಟರಲ್ಲೇ ನೋವು ಬರುತ್ತೆ. ಆ ಮಗು ತೆಗಿಯೋಣ ಅಂತ ಇವನೇ ಹೋಗಿರ್ತಾನೆ. ಆದ್ರೆ ಇವನು ಫೋನ್ ಅಲ್ಲಿ ಒಳಗಡೆ ಬಿಟ್ಟು ಎಲ್ಲಾ ತರದ ಕಾಮಿಡಿ ಮಾಡ್ತಾರೆ. ಅಷ್ಟರಲ್ಲಿ ಕೈ ಹಾಕಿ ತೆಗಿತಾನೆ ಮಗುನ. ಡುಪ್ಲಿಕೇಟ್ ಇರೋ ಮತ್ತೆ ಇನ್ನೊಂದು ಮೀಟಿಂಗ್ ಇರುತ್ತೆ, ಮಾತಾಡಂತ ಹೋಗ್ತಿರ್ತಾರೆ. ಅಡ್ಮಿರಲ್ ಜನರಲ್ ಸಾಯ್ಬೇಕಂತ ನಿರ್ಧಾರ ಮಾಡಿರ್ತಾನೆ. ಅಷ್ಟರಲ್ಲಿ ಡಾಕ್ಟರ್ ಬಂದು ಅವನ ಸಿಹಿ ಸುದ್ದಿ ಹೇಳಿ ನಾ ಕಳಿಸ್ತೀನಿ ಬಂದು ಅವನ್ನ ಕಾಪಾಡ್ತಾನೆ. ಒಂದು ಐಡಿಯಾ ಹಾಕಿರ್ತಾನೆ. ಅಲ್ಲಿ ಅಪೋಸಿಟ್ ಮುಂದಿನ ಬಿಲ್ಡಿಂಗ್ ಅಲ್ಲೇ ಡುಪ್ಲಿಕೇಟ್ ಇರ್ತಾನೆ. ಅವನ್ನ ಆ ಡುಪ್ಲಿಕೇಟ್ ಬಿಲ್ಡಿಂಗ್ ಒಳಗಡೆ ಹೋಗಿ ಇವನ್ನ ಕೊಂದು ನೀನ್ ಹೋಗು ಅಂತ ಹೇಳ್ತಾನೆ. ಅಂತ ಒಂದು ಹಗ್ಗ ಬಿಟ್ಟು ದೂಡ್ತಾನೆ. ಅದ್ರ ನಡುಗೆ ಹೋಗಿ ನಿಂತು ಬಿಡುತ್ತೆ. ಹೇಳ್ತಾನೆ ತಳ್ಳು ಮುಂದೆ ತಳ್ಕೊಂತ ಹೋಗು ಅಂತಾನೆ. ಇವನ ಜೇಬಲ್ಲಿ ಎಲ್ಲಾ ತರದ ಹಣ್ಣು ಎಲ್ಲ ಇಟ್ಕೊಂಡಿರ್ತಾನೆ. ಅವನ್ನ ಬೀಸ್ ಹೋಗ್ತಾ ಇರ್ತಾನೆ. ಇಲ್ಲಿ ಡುಪ್ಲಿಕೇಟ್ ಇರೋನು ಒಂದು ಆಡನ್ನ ಸಾಕಿರ್ತಾನಲ್ಲ, ಆ ಆಡು ಮೇಲ್ ಬಂದು ಹಗ್ಗ ಎಲ್ಲ ತುಂಡ್ ಮಾಡ್ತಾ ಇರುತ್ತೆ. ಅದನ್ನ ಡಾಕ್ಟರ್ ನೋಡಿ ಹೇಳಷ್ಟ್ರಲ್ಲಿ ಅದು ತುಂಡ್ ಮಾಡಿರುತ್ತೆ. ಅಷ್ಟ್ರಲ್ಲಿ ತಳಗ್ ಬಿದ್ದು ಹಂಗೋ ಹಿಂಗೋ ಹಗ್ಗ ಹಿಡ್ಕೊಂಡ್ ಮೇಕ್ ಬರ್ತಾನೆ. ಮೇಲ್ ಬಂದು ಡುಪ್ಲಿಕೇಟ್ ಇರೋನ್ಗೆ ಗನ್ ತೋರಿಸಿ ಹೆದರ್ಸ್ತಾ ಇರ್ತಾನೆ. ನೀನ್ ಹೋಗಿ ಆಡ್ಕೊ, ನಾನೇ ಹೋಗಿ ಮೀಟಿಂಗ್ ನ ಮಾತಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ತಮೀರ್ ಕರ್ಕೊಂಡ್ ಹೋಗಿ ಬಿಡ್ತಾನೆ. ಇವನು ಅಷ್ಟ್ರಲ್ಲಿ ಆ ಸ್ಪೀಚ್ ಬರೆದಿರ್ತಾರೆ, ಅದನ್ನ ನೋಡಿ ಓದು ಅಂತ. ಅಷ್ಟರಲ್ಲಿ ಅವ ಹರಿದಿರ್ತಾನೆ. ಆಮೇಲೆ ತಮೀರ್ಗೆ ಗೊತ್ತಾಗುತ್ತೆ ಇವ ಒರಿಜಿನಲ್ ಅಡ್ಮಿರಲ್ ಕರ್ನಲ್ ಎಲ್ಲ ಹೇಳ್ತಾನೆ. ಡುಪ್ಲಿಕೇಟ್ ನನ್ನ ಎಲ್ಲ ಕಿಡ್ನಾಪ್ ಮಾಡಿದ್ರು ಅಂದು. ಅಷ್ಟ್ರ ಮೇಲೆ
ಆ ಹುಡುಗಿ ಸಿಗ್ತಾಳೆ ಇವನ ಫ್ರೆಂಡ್. ಆಮೇಲೆ ಆ ಹುಡುಗಿ ನೋಡುತ್ತಾನೆ ಎಲ್ಲಾ ಎಲೆಕ್ಷನ್ ಮತ್ತೆ ಇನ್ನೊಂದ್ಸರಿ ನಡಿಬೇಕು ಅಂದು ಅಲ್ಲಿ ತಮೀರ್ ಗನ್ ಒಂದು ಶೂಟ್ ಮಾಡಕಂತ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಡೂಪ್ಲಿಕೇಟ್ ಬಂದು ಕಾಪಾಡ್ತಾನೆ. ಆಮೇಲೆ ಕರ್ನಲ್ ಕೇಳ್ತಾನೆ ಏನಾದ್ರೂ ಆತಂದು ಅದು ಡೂಪ್ಲಿಕೇಟ್ ಅಂತ. ಆಮೇಲೆ 1 year ಲೇಟರ್ ಅಂತ ತೋರಿಸ್ತಾರೆ. ಅಷ್ಟರ ಆಮೇಲೆ ಎಲೆಕ್ಷನ್ ಬಂದಿರುತ್ತೆ, ಎಲ್ರು ವೋಟ್ ಹಾಕ್ತಾ ಇರ್ತಾರ. ಅಡ್ಮಿರಲ್ ಕರ್ನಲ್ಗೆ ವೋಟ್ ಹಾಕ್ತಾ ಇರಲ್ಲ. ಅವ ಒಂದು ಬಂದೂಕಿನ ಗನ್ ತಗೊಂಬಂದು ನಿಲ್ತಾನೆ. ಅಷ್ಟ್ರ ಮೇಲೆ ಎಲ್ರು ಅವನಿಗೆ ವೋಟ್ ಹಾಕ್ತಾನೆ. ವೋಟ್ ಹಾಕಿದ್ಮೇಲೆ ಅವನೇ ಗೆಲ್ತಾನೆ. ಅವನಿಗೆ ಕೆಲಸ ಕೊಟ್ಟದಿರೋ ಹುಡುಗಿನ ಮದುವೆ ಆಗ್ತಾನೆ. ಡಾಕ್ಟರ್ ಏನೋ ಒಂದು ಪ್ರಯೋಗ ಸಾಕ್ಸಿರ್ತಾನೆ, ಅದನ್ನ ನೋಡಕಂತ ಬಂದಿರ್ತಾನೆ. ಏನಾದ್ರೂ ಇರಿಟೇಷನ್ ಆದ್ರೆ ಅವ್ರು ಕೊಂದ್ಬಿಡಿ ಅಂತಾನೆ. ಅಷ್ಟ್ರ ಮೇಲೆ ಈ ಹುಡುಗಿನ ಕೊಂದ್ಬಿಡಿ ಅಂತಾನೆ. ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.